ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೈ ಜುಮ್ ಎನಿಸುವಂತಹ ಘಟನೆ ಒಂದು ನಡೆಯಲಿದೆ. ಇದನ್ನು ಕೇಳಿದರೆ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತಹ ಅನುಭವವಾಗುತ್ತದೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಮೊದಲು ಈ ವಿಡಿಯೋವನ್ನು ನೋಡಿ. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ಇಂತಹ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಇದರ ಸತ್ಯವನ್ನು ಕೇಳಿದರೆ ನಿಮ್ಮ ಕಣ್ಣುಗಳು ಅರಳುತ್ತವೆ. ಈ ಪವಾಡವನ್ನು ಕಂಡು ನಿಮ್ಮ ಇಡೀ ಮೈ ರೋಮಾಂಚನಗೊಳ್ಳುತ್ತದೆ. ನಿಮ್ಮ ಮೈ ಜುಮ್ ಎನ್ನಿಸುತ್ತದೆ ಮತ್ತು ಕಲಿಯುಗದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇಂತಹ ಪವಾಡ ನಡೆಯಬಹುದು ಎಂದು ನಿಮಗೆ ನಂಬಲು ಸಾಧ್ಯವಾಗುವುದಿಲ್ಲ. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಸಮಯವು ಇತಿಹಾಸದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಇದು ನಿಮ್ಮ 7 ತಲೆಮಾರುಗಳ ಬಡತನವನ್ನು ಶಾಶ್ವತವಾಗಿ ದೂರ ಮಾಡಲಿದೆ. ಈ ವಿಡಿಯೋವನ್ನು ಏಕಾಂತದಲ್ಲಿ ನೋಡಿ. ಇದನ್ನು ಎಲ್ಲೂ ಪ್ರಚಾರ ಮಾಡಬೇಡಿ ಮತ್ತು ತಪ್ಪಾಗಿಯೂ ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಸ್ನೇಹಿತರೆ, ಈ ಘಟನೆ 100ಕ್ಕೆ 100 ನಡೆಯುತ್ತದೆ. ಸ್ನೇಹಿತರೆ, ಇಂದು ನಿಮಗೆ ಅತಿ ದೊಡ್ಡ ರಹಸ್ಯ ಒಂದು ತಿಳಿಯಲಿದೆ. ಗಾಢವಾದ ರಹಸ್ಯ ನಿಮ್ಮ ಎದುರಿಗೆ ಬರಲಿದೆ. ಅದನ್ನು ತಿಳಿಯುತ್ತಿದ್ದಂತೆ ನಿಮ್ಮ ಕಾಲ ಕೆಳಗಿನ ನೆಲವೇ ಜಾರಿದಂತಾಗುತ್ತದೆ. ಆ ವಿಡಿಯೋವನ್ನು ನಿಮ್ಮ ಜೀವನದಲ್ಲಿ ಅಂತಹ ಕಂಪನವನ್ನು ಉಂಟು ಮಾಡಲಿದೆ. ಇದರಿಂದ ನಿಮ್ಮ ಅದೃಷ್ಟವು ಮಿಂಚಿನ ವೇಗದಲ್ಲಿ ಬದಲಾಗಲಿದೆ. ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ನಿಮಗೆ ಬಹಳ ಮುಖ್ಯ. ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ಭೋಲೆನಾಥರ ಎಲ್ಲರ ನಿಜವಾದ ಭಕ್ತರು, ಮಹಾವೀರ ಬಜರಂಗಬಲಿಯ ಎಲ್ಲ ನಿಜವಾದ ಭಕ್ತರು ಈಗಲೇ ವಿಡಿಯೋಗೆ ಒಂದು ಮುದ್ದಾದ ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ ಜೈ ಮಹಾಲಕ್ಷ್ಮಿ, ಜೈ ಮಹಾಕಾಳ, ಜೈ ಬಜರಂಗಬಲಿ ಎಂದು ಖಂಡಿತವಾಗಿ ಬರೆಯಿರಿ. ಏಕೆಂದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಶುಕ್ರ ಮತ್ತು ಶನಿ ಅತಿ ದೊಡ್ಡ ಮತ್ತು ಭಯಾನಕ ಮೈತ್ರಿ ಏರ್ಪಟ್ಟಿದೆ. ನಿಮ್ಮ ಜಾತಕದಲ್ಲಿ ಅಂತಹ ಅದ್ಭುತ ಯೋಗ ನಿರ್ಮಾಣವಾಗಿದೆ. ಇದು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈಗ ನಿಮ್ಮ ಅದೃಷ್ಟದ ಪುಟವನ್ನು ಅಂತಹ ರೀತಿಯಲ್ಲಿ ತಿರುಗಿಸಿದ್ದಾರೆ. ಅದು ನಿಮ್ಮ ಮುಂದಿನ ಜೀವನವನ್ನು ಬದಲಾಯಿಸಲಿದೆ. ನೀವು ಸ್ನೇಹಿತರೆ, ಅಂತಹ ಕನಸು, ಅಂತಹ ಆಟ ಈಗ ನಿಮ್ಮ ಜಾತಕದಲ್ಲಿ ನಡೆಯಲಿದ್ದು ಅದನ್ನು ನೋಡಿ ನಿಮ್ಮ ಶತ್ರುಗಳು ಕೂಡ ಹುಚ್ಚರಂತೆ ಆಶ್ಚರ್ಯಚಕಿತರಾಗುತ್ತಾರೆ. ಹೌದು ಸ್ನೇಹಿತರೆ, ಈಗ ದೇವಾನುದೇವ ಮಹಾದೇವ ನಿಮ್ಮ ಜೀವನದ ಪರಿಸ್ಥಿತಿಗಳನ್ನು ನೋಡಿ ಬಹಳ ದೊಡ್ಡ ಮೌನವನ್ನು ವಹಿಸಿದ್ದಾರೆ. ಈಗ ಅವರು ನಿಮಗೆ ಆ ವಿಷಯಗಳನ್ನು ನೀಡಲಿದ್ದಾರೆ. ಅದನ್ನು ನೋಡಿ ಮತ್ತು ಕೇಳಿ. ನಿಮ್ಮ ಕಣ್ಣುಗಳು ಅರಳುತ್ತವೆ, ನಿಮ್ಮ ಬಾಯಿ ತೆರೆದಂತೆ ಉಳಿಯುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನೀವು ಇನ್ನೂ ಹೆಚ್ಚಿನ ಪರೀಕ್ಷೆಯನ್ನು ನೀಡುವ ಅಗತ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಸಂಕಲ್ಪ ಮಾಡುವ ಮತ್ತು ಕಷ್ಟಗಳನ್ನು ಸರಿಸುವ ಸಮಯ ಸಂಪೂರ್ಣವಾಗಿ ಮುಗಿದಿದೆ. ಈಗ ಸ್ವತಃ ದೃಷ್ಟಿ ವಿಧಾತ ನಿಮಗೆ ನಿಮ್ಮ ಕರ್ಮಗಳ ಸಂಪೂರ್ಣ ಫಲವನ್ನು ನೀಡಲು ಸಿದ್ಧರಾಗಿ ನಿಂತಿದ್ದಾರೆ. ಭೂಮಿಯನ್ನು ಸೀಳಿ ಅಂತಹ ಪವಾಡ ಈಗ ನಿಮ್ಮ ಜೀವಿತಾವಧಿಯಲ್ಲಿ ನಡೆಯಲಿದೆ. ಮನೆಗೆ ಬರುವವರು ನಿಮ್ಮ ಮನೆಯ ಹೊಸ್ತಿಲನ್ನು ಬಿಟ್ಟು ಶಾಶ್ವತವಾಗಿ ಹೋಗಲಿದ್ದಾರೆ. ಇಂದಿನ ನಂತರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ಐಶ್ವರ್ಯ ಮತ್ತು ಹೊಸ ಹೊಸ ಅವಕಾಶಗಳು ಒಂದೊಂದಾಗಿ ನಡೆಯಲಿವೆ. ನಿಮ್ಮ ಎಷ್ಟೇ ಶತ್ರುಗಳಿರಲಿ, ಯಾರು ನಿಮ್ಮ ಬೆನ್ನ ಹಿಂದೆ ನಿಮಗೆ ವಿರುದ್ಧವಾಗಿ ಸಂಚು ರೂಪಿಸುತ್ತಿದ್ದರೋ ಅವರಲ್ಲೊಬ್ಬರ ನಿಜವಾದ ಮುಖವಾಡ ಈಗ ಕಳಚಲಿದೆ. ಅವರ ಕರ್ಮಗಳ ಶಿಕ್ಷೆಯನ್ನು ಅವರು ಈಗ ಅನುಭವಿಸಲೇಬೇಕು. ಏಕೆಂದರೆ ಸ್ನೇಹಿತರೆ, ಸ್ವತಃ 3 ಲೋಕಗಳ ಒಡೆಯನಾದ ಭಗವಾನ್ ಭೋಲೆನಾಥ ಈಗ ಅವರ ಮೇಲೆ ಸ್ನೇಹಿತರೆ ತಮ್ಮ ಅತಿ ದೊಡ್ಡ ಕ್ರೂರ ಮತ್ತು ನ್ಯಾಯಪ್ರಿಯ ದೃಷ್ಟಿಯನ್ನು ಹಾಯಿಸಿದ್ದಾರೆ. ಈಗ ಆ ಜನರು ನಿಮ್ಮಿಂದ ಮತ್ತು ನಿಮ್ಮ ಸುಖಮಯ ಜೀವನದಿಂದ ಬಹಳ ದೂರ ಓಡುವಂತೆ ಕಾಣಿಸಿಕೊಳ್ಳುತ್ತಾರೆ. ಈಗ ನೀವು ಮನೆಯಲ್ಲಿ ಸಂತೋಷದ ಸುಂದರ ಹೂಗಳು ಅರಳಿವೆ. ನಿಮ್ಮ ಬಂದಾಗಿರುವ ಅದೃಷ್ಟವು ಸಂಪೂರ್ಣವಾಗಿ ಮಿನುಗತೊಡಗುತ್ತದೆ. ವಿಧಾತ ಸ್ವತಃ ತಮ್ಮ ಕೈಗಳಿಂದ ನಿಮ್ಮ ಅಭಿವೃದ್ಧಿಯ, ನಿಮ್ಮ ಯಶಸ್ಸಿನ ಮತ್ತು ನಿಮ್ಮ ನಿಂತು ಹೋಗಿದ್ದ ಯಶಸ್ಸಿನ ಬೀಗವನ್ನು ತೆರೆದಿದ್ದಾರೆ. ಅದನ್ನು ಈಗ ಜಗತ್ತಿನ ಯಾವುದೇ ಶಕ್ತಿ ಬಯಸಿದರೂ ಮುಚ್ಚಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಮುಂದಿನ 24 ಗಂಟೆಗಳ ಸಮಯವು ನಿಮಗೆ ಸಾಮಾನ್ಯ ಸಮಯವಲ್ಲ. ಬದಲಾಗಿ ಇದು ನಿಮ್ಮ ಜೀವನದ ಒಂದು ಅಂತರ್ದಿವ್ಯ ಫಲಿತಾಂಶವಾಗಿದೆ. ಇದು ಕಳೆದ ಹಲವು ವರ್ಷಗಳಿಂದ ಕಠಿಣ ಪರಿಶ್ರಮದ ನಂತರವೂ ನಿಮಗೆ ಸಿಗುತ್ತಿರಲಿಲ್ಲ. ಈಗ ನಿಮಗೆ ಅಂತಹ ಸುಖ ಮತ್ತು ಅಂತಹ ಮಾನಸಿಕ ಶಾಂತಿ ಸಿಗಲಿದೆ. ಇದನ್ನು ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲಾಗುವುದು. ನೀವು ನಿಮ್ಮ ಜೀವನದಲ್ಲಿ ಆ ದಿನಗಳನ್ನು ಕೂಡ ಅನುಭವಿಸಿದ್ದೀರಿ. ಆಗ ನೀವು ಒಂದೊಂದಾಗಿ ಕಾಕತಾಳೀಯವಾಗಿ ಹಂಬಲಿಸುತ್ತಿದ್ದೀರೋ, ಯಾವಾಗ ನೀವು ಅನಿವಾರ್ಯತೆಯಿಂದ ಜನರ ಮುಂದಕ್ಕೆ
ಕೈ ಚಾಚುತ್ತಿದ್ದಿರೋ, ಆದರೆ ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಡೆಗಣಿಸಿದ್ದರು, ನಿಮ್ಮನ್ನು ಕೆಟ್ಟದಾಗಿ ತಿರಸ್ಕರಿಸಿದ್ದರು. ಜನರು, ಸ್ನೇಹಿತರೆ, ನೀವು ಅತ್ಯಂತ ಹೆಚ್ಚು ಸಹಾಯ ಮಾಡಿದ್ದೀರೋ ಅವರೇ ಸಮಯ ಬಂದಾಗ ನಿಮ್ಮಿಂದ ಮುಖ ತಿರುಗಿಸಿದ್ದರು. ಆದರೆ ಸ್ನೇಹಿತರೆ, ಈಗ ನೀವು ಚಿಂತಿಸುವ ಅಗತ್ಯವೇ ಇಲ್ಲ, ಏಕೆಂದರೆ ಈಗ ಸ್ವತಃ ವಿಧಾತ ನಿಮ್ಮ ಪರಮಾತ್ಮ ಮಿತ್ರರಾಗಿದ್ದಾರೆ. ಅವರು ನಿಮ್ಮ ಎಲ್ಲ ದುಃಖ, ತೊಂದರೆ ಮತ್ತು ಕಷ್ಟಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ನಿಮ್ಮೊಂದಿಗೆ ನಿಂತಿದ್ದಾರೆ. ಈಗ ನಿಮ್ಮ ಬೆನ್ನ ಹಿಂದೆ ಕತ್ತಿ ಹಾಕಲು ಪ್ರಯತ್ನಿಸುತ್ತಿದ್ದ ಶತ್ರುಗಳಿಗೆ ಉತ್ತರ ಸಿಗಲಿದೆ. ಈಗ ಅವರ ಕೆಟ್ಟ ಸಮಯ ಪ್ರಾರಂಭವಾಗಲಿದೆ. ಈ ಮುಂದಿನ 24 ಗಂಟೆಗಳ ಒಳಗೆ ಈಗ ದುಃಖಗಳ ಆ ಪ್ರದೇಶದಿಂದ ಹೊರಬಂದು ನೇರವಾಗಿ ಸ್ವರ್ಗದ ಹಾದಿಯಲ್ಲಿ ನಡೆಯಲಿದ್ದೀರಿ. ನೀವು ಹಗಲಿರುಳು ಕಷ್ಟಪಟ್ಟು ದುಡಿದಿದ್ದೀರಿ. ಆರಾಧ್ಯ ದೇವಿ ನಿಮ್ಮ ಪ್ರತಿಯೊಂದು ಕನಸನ್ನು ನನಸನ್ನಾಗಿ ಬದಲಾಯಿಸಲಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಸ್ವತಃ ಧನಲಕ್ಷ್ಮಿ ದೇವಿ ನಿಮ್ಮ ಮನೆಯ ಸಂಪತ್ತಿನ ಅಂತಹ ಮಳೆಯನ್ನು ಸುರಿಸಲಿದ್ದಾರೆ. ಆ ಸಂಪತ್ತಿಗಾಗಿ ನಿಮ್ಮ ತಿಜೋರಿಗಳು ಚಿಕ್ಕದಾಗಲಿವೆ ಮತ್ತು ಸಂಕಟ ಮೋಚನ ಭಗವಾನ್ ಬಜರಂಗ ಬಲಿಯ ಈ ಕಲಿಯುಗದ ಸಾಕ್ಷಾತ್ ಜಾಗೃತ ದೇವತೆ ಅವರು ಈಗ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು, ಭೂತ ಅಡೆತಡೆಗಳು ಮತ್ತು ಶತ್ರುಗಳ ಸಮೂಹವನ್ನು ನಾಶ ಮಾಡಲಿದ್ದಾರೆ. 3 ಲೋಕಗಳ ದೇವತೆಗಳು ಸಂಯುಕ್ತ ಮತ್ತು ಆಸೀಮ ಕೃಪೆಗೆ ಈಗ ನಿಮ್ಮ ಜಾತಕದ ಮೇಲೆ ನೇರವಾಗಿ ಬಿದ್ದಿದೆ. ಈಗ ನಾಳೆಯ ಸೂರ್ಯೋದಯವು ನಿಮಗೆ ಜೀವನದಲ್ಲಿ ಯಶಸ್ಸಿನ ಒಂದು ಹೊಸ ಕಿರಣವನ್ನು ತರಲಿದೆ. ಇದರಿಂದ ನಿಮ್ಮ ಮುಂದಿನ ಪ್ರತಿಯೊಂದು ಕನಸು ನನಸಾಗುತ್ತಾ ಹೋಗಲಿದೆ. ಉದ್ಯೋಗಕ್ಕೆ ಸಂಬಂಧಿಸಿದ ರೀತಿ ಸಂಬಂಧಿಸಿದ ಮತ್ತು ಧನ ಸಂಪತ್ತಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವು ಈಗ ನಿಮ್ಮ ಬಳಿ ತಾನಾಗಿಯೇ ಬಂದು ನಿಮ್ಮ ಪಾದಗಳಿಗೆ ಬೀಳಲಿದೆ. ಕೋರ್ಟ್ನಲ್ಲಿ ಅಂತಿಮವಾಗಿ ನ್ಯಾಯವು ನಿಮ್ಮ ಪರವಾಗಿ ಆಗಲಿದೆ. ನಿಮ್ಮ ನಿಜವಾದ ಮೊರೆಯನ್ನು ಕೇಳಲಾಗಿದೆ. 24 ಗಂಟೆಗಳ ಒಳಗೆ ನಿಮಗೆ ಆ ಉನ್ನತ ಸ್ಥಾನಗಳು ಮತ್ತು ಪ್ರತಿಷ್ಠೆ ಸಿಗಲಿದೆ. ಆದ್ದರಿಂದ ನೀವು ಜಗತ್ತಿನ ಮೇಲೆ ಆಳಲಿದ್ದೀರಿ. ಹೌದು ಸ್ನೇಹಿತರೆ, ಈಗ ನಿಮ್ಮ ಎಲ್ಲ ಹಳೆಯ ಸಾಲಗಳು, ದೀರ್ಘಕಾಲದಿಂದ ನಿಮ್ಮ ತಲೆಯ ಮೇಲೆ ಭಾರವಾಗಿ ಬಿದ್ದ ಹಗಲಿರುಳು ಸ್ನೇಹಿತರೆ ನಿಮ್ಮನ್ನು ಕಾಡುತ್ತಿದ್ದ ಅವೆಲ್ಲವೂ ಈಗ ಮುಗಿದಿವೆ. ನೀವು ಒಳಗೊಳಗೆ ಕೊರಗುತ್ತಿದ್ದೀರಿ. ಇಂದಿನಿಂದ ನಿಮಗೆ ಆ ಎಲ್ಲ ಸಾಲಗಳಿಂದ ಸಂಪೂರ್ಣ ಮುಕ್ತಿ ಸಿಗಲಿದೆ ಮತ್ತು ನೀವು ನೆಮ್ಮದಿ ಒಂದು ಸುವರ್ಣ ನಿದ್ರೆಯನ್ನ ಮಾಡಲಿದ್ದೀರಿ. ನಾಳೆ ಬೆಳಿಗ್ಗೆ ಆಗುತ್ತಿದ್ದಂತೆ ನಿಮ್ಮ ಇಡೀ ಕುಟುಂಬದಲ್ಲಿ ಅಂತಹ ದೊಡ್ಡ ಸಿಹಿ ಸುದ್ದಿ ಕಂಪನ ಉಂಟಾಗಲಿದೆ. ಅದನ್ನು ಕೇಳಿ ಒಮ್ಮೆಯಾದರೂ ನೀವು ಕಿವಿಯ ಮೇಲೆ ನಂಬಿಕೆ ಬರುವುದಿಲ್ಲ. ಇದರೊಂದಿಗೆ ಸ್ನೇಹಿತರೆ, ನಿಮ್ಮ ಮನೆಯ ಮಹಿಳೆಯರಿಗೆ ಸಂಬಂಧಿಸಿದ ನಿಮ್ಮ ತಾಯಿ, ಸಹೋದರಿ ಅಥವಾ ಪತ್ನಿಗೆ ಸಂಬಂಧಿಸಿದ ಅಂತಹ ಅದ್ಭುತ ಮತ್ತು ದೊಡ್ಡ ಸಿಹಿ ಸುದ್ದಿ ಎದುರಿಗೆ ಬರಲಿದೆ. ಅದು ನಿಮ್ಮ ಇಡೀ ಜೀವನವನ್ನು ಸಂಪೂರ್ಣವಾಗಿ ಧನ್ಯವಾಗಿಸಲಿದೆ. ಸ್ನೇಹಿತರೆ, ಈ ರಾಶಿಯವರು ಇಂದಿನಿಂದ ನೇರವಾಗಿ 7ನೇ ಆಕಾಶದಲ್ಲಿ ಹಾರಲಿದ್ದಾರೆ, ಏಕೆಂದರೆ ಗ್ರಹಗಳ ಬದಲಾಗುತ್ತಿರುವ ಚಲನೆಯ ನೇರ ಸುಳಿವು ಈಗ ಇದಾಗಿದೆ. ಈಗ ನಿಮ್ಮ ನಿದ್ರಿಸಿದ್ದ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆದುಕೊಂಡಿದೆ ಮತ್ತು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮತ್ತು ಐತಿಹಾಸಿಕ ಯಶಸ್ಸು ಪಡೆಯುವ ಸಮಯ ಬಂದಿದೆ. ನೀವು ನೇರವಾಗಿ ಏಣಿಯನ್ನು ಹತ್ತಲಿದ್ದೀರಿ. ಹೌದು ಸ್ನೇಹಿತರೆ, ಆದರೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ದೊಡ್ಡ ಯಶಸ್ಸುಗಳು ಒಂದೊಂದಾಗಿ ನಿಮಗೆ ಸಿಗಲಿವೆ. ಅದರ ಬಗ್ಗೆ ನೀವು ಎಂದೂ ಕಲ್ಪನೆಯನ್ನು ಕೂಡ ಮಾಡಿರುವುದಿಲ್ಲ. ವಿಧಾತ ಈ ಭೂಮಿಯ ಮೇಲೆ ಕೋಟ್ಯಾಂತರ ಜನರ ಗುಂಪಿನಿಂದ ಕೇವಲ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಬಹುದು. ಸ್ನೇಹಿತರೆ, ಈ ಅಲೌಕಿಕ ಪವಾಡ ಮತ್ತು ಇಡೀ ಮನೆತನದ ಅದೃಷ್ಟವೇ ಒಂದೇ ಕ್ಷಣದಲ್ಲಿ ಬದಲಾಯಿಸಲಿದೆ. ಜಾತಕವನ್ನು ಸಂಪೂರ್ಣವಾಗಿ ಅಂದಾಜು ಮಾಡಿದ ನಂತರ, ಗ್ರಹಗಳ ಚಲನೆಯನ್ನು ವಿಶ್ಲೇಷಿಸಿದ ನಂತರ ತಿಳಿದು ಬಂದಿದೆ ಸ್ನೇಹಿತರೆ, ಈಗ ನಿಮ್ಮ ಜಾತಕದಲ್ಲಿ 2 ಅತಿದೊಡ್ಡ ಭಯಾನಕ ಶಕ್ತಿಶಾಲಿ ಯೋಗಗಳು ಉಂಟಾಗಲಿವೆ. ಈ ಯೋಗವು ಮಂಗಳ ಮತ್ತು ಶುಕ್ರನ ಮಿಲನದಿಂದ ಹುಟ್ಟಿದೆ. ಇದರಿಂದ ದೊಡ್ಡ ಬಿರುಗಾಳಿ ಎದ್ದೇಳಲಿದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಿಂದ ಬಡತನ, ಮಾನಸಿಕ ತೊಂದರೆ, ಕೌಟುಂಬಿಕ ಕಲಹ ಮತ್ತು ಸ್ನೇಹಿತರೆ ತೀವ್ರ ಬಡತನದ ಕ್ಷಣಗಳು ಇದು ಯಾವುದೇ ಸಾಮಾನ್ಯ ಸಮಯವಲ್ಲ. ನೀವು ಇದನ್ನು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಿದರೆ ನೀವು ಜೀವನವಿಡೀ ಅಳಬೇಕಾಗುತ್ತದೆ ಮತ್ತು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಗ್ರಹಗಳ ಚಲನೆಯು ಇಷ್ಟೊಂದು ಭಯಂಕರ ಮತ್ತು ಶಕ್ತಿಶಾಲಿಯಾಗಿರುವಾಗ ಈ ಸಮಯದಲ್ಲಿ ನಿಮಗೆ ಯಶಸ್ಸು ಸಿಗಲಿರುವ ಅತ್ಯಂತ ದೊಡ್ಡ ಯಶಸ್ಸು ಮತ್ತು ಸಾಧನೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಈ ಮಹಾ ಬದಲಾವಣೆಯ ಕಾರಣದಿಂದಾಗಿ ಮುಂಬರುವ ಸಮಯದಲ್ಲಿ ನಿಮಗೆ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ನೀವು ಯಾವ ಸ್ಥಾನವನ್ನು ಸಾಧಿಸಲಿದ್ದೀರಿ, ಯಾವುದಕ್ಕೆ ನೀವು ವರ್ಷಗಳಿಂದ ಕಾಯುತ್ತಿದ್ದೀರೋ ಅದು ಸಿಗಲಿದೆ. ನೀವು ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಕೆಲವು ಅಧಿಕಾರಿಗಳು ಇದುವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರು, ಅವರೇ ಖುದ್ದಾಗಿ ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ. ಉನ್ನತಿಯೊಂದಿಗೆ ವೇತನ ಹೆಚ್ಚಳದ ಅಂತಹ ಉಡುಗೊರೆ ಸಿಗಲಿದೆ, ಅದನ್ನು ನೀವು ನಿರೀಕ್ಷೆಯೂ ಕೂಡ ಮಾಡಿರುವುದಿಲ್ಲ. ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿ ಅಲೆಯುತ್ತಿದ್ದವರಿಗೆ ಉದ್ಯೋಗದ ಒಂದಲ್ಲ ಬದಲಿಗೆ ಹಲವು
ಕೆಲವು ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ವ್ಯಾಪಾರದ ಕ್ಷೇತ್ರದಲ್ಲಿ ನಿಮ್ಮ ಯಾವುದೇ ಒಂದು ದೊಡ್ಡ ಒಪ್ಪಂದವು ಅಂತಿಮಗೊಳ್ಳಲಿದೆ. ಅದು ನಿಮ್ಮ ಇಡೀ ವ್ಯವಹಾರದ ರೂಪವನ್ನೇ ಬದಲಾಯಿಸಿಬಿಡುತ್ತದೆ ಮತ್ತು ಸಿಲುಕಿಕೊಂಡಿದ್ದ ಹಳೆಯ ಹಣವು ನಿಮಗೆ ಮರಳಿ ಬರಲಿದೆ. ಆದರೆ ಈ ಅಪಾರ ಯಶಸ್ಸಿನ ಹಿಂದೆ ಇರುವ ಆ ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ಅದನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ವಾಸ್ತವವಾಗಿ ನಿಮ್ಮ ಜಾತಕದ ಗುಪ್ತ ಭಾವದಲ್ಲಿ ಒಂದು ದಿವ್ಯ ಶಕ್ತಿಯು ಜಾಗೃತಗೊಂಡಿದೆ. ಕಾರಣದಿಂದಾಗಿ ನಿಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ಶಕ್ತಿಯು ರಕ್ಷಣಾತ್ಮಕ ಕವಚವು ನಿರ್ಮಾಣವಾಗಲಿದೆ. ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ನಿಮ್ಮೊಂದಿಗೆ ನೇರವಾಗಿ ಸಂಪರ್ಕಕ್ಕೆ ಬಂದಿವೆ ಮತ್ತು ಭಗವಾನ್ ಶಿವನ ವಿಶೇಷ ಆಶೀರ್ವಾದವು ನಿಮ್ಮ ಮೇಲಿರುವುದರಿಂದ ಮುಂಬರುವ ಘಟನೆಗಳ ಬಗ್ಗೆ ನಿಮ್ಮ ಅಂತರಾತ್ಮಕ್ಕೆ ಮುನ್ಸೂಚನೆ ಸಿಗಲಿದೆ. ಇವುಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಅತ್ಯಂತ ಅವಶ್ಯಕವಾಗಿದೆ. ನೀವು ಯಾವುದೇ ಅಸಹಾಯಕ ಬಡವರಾಗಿದ್ದ ಅಥವಾ ಮೂಕ ಪ್ರಾಣಿಗಳನ್ನು ಯಾವುದೇ ಕಾರಣಕ್ಕೂ ಅಪಮಾನಿಸಬಾರದು ಮತ್ತು ಯಾರನ್ನೂ ಸಹ ನಿಮ್ಮ ಹಣ ಅಥವಾ ಅಧಿಕಾರದ ಅಹಂಕಾರದಿಂದ ಕಾಣಬಾರದು. ಮನೆಗೆ ಮಹಿಳೆಯರಿಗೆ ಸಂಪೂರ್ಣ ಗೌರವ ನೀಡಿ, ಏಕೆಂದರೆ ಅವರಲ್ಲಿ ಲಕ್ಷ್ಮೀದೇವಿಯ ಅಂಶವು ನೆಲೆಸಿರುತ್ತದೆ. ಈ ಸಮಯದಲ್ಲಿ ಮನೆಯ ಅಡುಗೆ ಮನೆಯಲ್ಲಿ ಅಥವಾ ಮನೆಯ ಮುಖ್ಯ ದ್ವಾರದಲ್ಲಿ ಕೊಳಕು ಇಲ್ಲದಂತೆ ನೋಡಿಕೊಳ್ಳಿ, ಏಕೆಂದರೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಆಗಮನವಾಗುವಾಗ ಸ್ವಚ್ಛತೆಯನ್ನು ನೋಡಿ ಅವರು ಅಲ್ಲಿ ನೆಲೆಸುತ್ತಾರೆ. ಇದರೊಂದಿಗೆ ನೀವು ದೈವಿಕ ಶಕ್ತಿಗಳಿಂದ ಸಿಗುವ ಕೆಲವು ವಿಶೇಷ ಸಂಕೇತಗಳನ್ನು ಸಹ ಗುರುತಿಸಬೇಕಾಗುತ್ತದೆ. ಒಂದು ವೇಳೆ ಕಳೆದ ಕೆಲವು ಸಮಯದಿಂದ ನಿಮ್ಮ ನಿದ್ದೆ ಹಠಾತ್ತನೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಮುಂಜಾನೆ 3 ಗಂಟೆಯಿಂದ 5 ಗಂಟೆಯ ನಡುವೆ ಎಚ್ಚರವಾಗುತ್ತಿದ್ದರೆ, ಅಥವಾ ನಿಮಗೆ ಕನಸಿನಲ್ಲಿ ಪದೇ ಪದೇ ಶಿವಲಿಂಗ, ಹರಿಯುವ ಸ್ವಚ್ಛ ನೀರು, ಉರಿಯುತ್ತಿರುವ ದೀಪ ಅಥವಾ ಸಾಕ್ಷಾತ್ ಹನುಮಂತ ದೇವರ ದರ್ಶನವಾಗುತ್ತಿದ್ದರೆ, ಅಥವಾ ಕೋತಿಗಳು ಕಾಣಿಸಿಕೊಳ್ಳುತ್ತಿದ್ದರೆ, ದೇವಾನುದೇವತೆಗಳು ನಿಮಗೆ ಸಂಕೇತ ನೀಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕೆಟ್ಟ ಸಮಯ ಈಗ ಸಂಪೂರ್ಣವಾಗಿ ಕೊನೆಗೊಂಡಿದೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಆಗಮನ ನಿಶ್ಚಿತವಾಗಿದೆ. ಒಂದು ವೇಳೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹಠಾತ್ತನೆ ಯಾವುದೇ ಹಸು ಅಥವಾ ಭಿಕ್ಷುಕರು ಬಂದರೆ ಅವರನ್ನು ಬರಿಗೈಯಲ್ಲಿ ಕಳುಹಿಸಬೇಡಿ, ಏಕೆಂದರೆ ಅವರು ದೇವರೇ ಕಳುಹಿಸಿದ ದೂತರಾಗಿರಬಹುದು ಮತ್ತು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳಲು ಬಂದಿರಬಹುದು. ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಈ ಮಹಾ ಸಂಯೋಗದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಮತ್ತು ನಿಮ್ಮ ಜೀವನದ ಎಲ್ಲ ರೀತಿಯ ವಿಘ್ನಗಳನ್ನು, ಅಡಚಣೆಗಳನ್ನು ಶಾಶ್ವತವಾಗಿ ಕೊನೆಗಾಣಿಸಲು ನೀವು ಸಂಕಟ ಮೋಚನ ಮಹಾವೀರ ಹನುಮಂತನಿಗೆ ಸಂಬಂಧಿಸಿದ ಒಂದು ಮಹಾಶಕ್ತಿಶಾಲಿ ಉಪಾಯವನ್ನು ಮಾಡಬೇಕಾಗುತ್ತದೆ. ಹೌದು, ನಾವು ನಿಮಗೆ ಆ ಉಪಾಯವನ್ನು ಹೇಳುತ್ತಿದ್ದೇವೆ. ಸಂಪೂರ್ಣ ನಂಬಿಕೆ ಮತ್ತು ನಿಯಮಗಳೊಂದಿಗೆ ಇದನ್ನು ಮಾಡಿ. ಮುಂಬರುವ ಮಂಗಳವಾರ ಅಥವಾ ಶನಿವಾರದಂದು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿದ ಇತ್ಯಾದಿಗಳನ್ನು ಮುಗಿಸಿ ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಅವರ ಮುಂದೆ ಹಸುವಿನ ತುಪ್ಪದ ಒಂದು ದೀಪವನ್ನು ಹಚ್ಚಬೇಕು. ಅವರಿಗೆ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಬೇಕು. ಇದರ ನಂತರ ಅಲ್ಲೇ ಕುಳಿತು ಶಾಂತ ಮನಸ್ಸಿನಿಂದ 3 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಮತ್ತು ಕೊನೆಯಲ್ಲಿ ಒಂದು ವಿಶೇಷ ಎಲೆಯ ಉಪಾಯವನ್ನು ಮಾಡಬೇಕು. ನೀವು ಒಂದು ಸ್ವಚ್ಛವಾದ ಅಶ್ವತ್ಥ ಎಲೆಯನ್ನು ತೆಗೆದುಕೊಳ್ಳಬೇಕು. ಅದರ ಮೇಲೆ ಗಂಗಾಜಲವನ್ನು ಪ್ರೋಕ್ಷಿಸಿ ಅದನ್ನು ಪವಿತ್ರಗೊಳಿಸಬೇಕು. ನಂತರ ಕೆಂಪು ಶ್ರೀಗಂಧ ಅಥವಾ ಕುಂಕುಮದ ಸಹಾಯದಿಂದ ಈ ಎಲೆಯ ಮೇಲೆ ಶ್ರೀರಾಮ ಎಂದು ಬರೆಯಬೇಕು. ಈ ಎಲೆಯನ್ನು ಹನುಮಂತನ ಪಾದಗಳಿಗೆ ಸ್ಪರ್ಶಿಸಿ ಆಶೀರ್ವಾದ ಪಡೆದು ನಿಮ್ಮ ಮನೋಕಾಮನೆಯನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ನಂತರ ಆ ಎಲೆಯನ್ನು ತೆಗೆದುಕೊಂಡು ನಿಮ್ಮ ತಿಜೋರಿಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ಈ ಉಪಾಯವನ್ನು ಮಾಡುವುದರಿಂದ ಮಹಾವೀರ ಹನುಮಂತನು ನಿಮ್ಮ ಧನದ ರಕ್ಷಣೆ ಮಾಡುತ್ತಾರೆ. ಕಲಿಯುಗದ ಎಲ್ಲ ಸಂಕಟಗಳು, ದೃಷ್ಟಿದೋಷ ಮತ್ತು ತಂತ್ರ ಮಂತ್ರಗಳ ಅಡಚಣೆಯು ನಿಮ್ಮ ಕುಟುಂಬದಿಂದ ಮೈಲುಗಳಷ್ಟು ದೂರ ಸರಿಯುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಎಂದಿಗೂ ಧನಧಾನ್ಯಗಳ ಕೊರತೆಯಾಗುವುದಿಲ್ಲ. ಈ ಸಮಯವು ನಿಮಗೆ ಒಂದು ವರದಾನದಂತೆ ಬಂದಿದೆ. ಅದನ್ನು ಸಂಪೂರ್ಣವಾಗಿ ಗೌರವಿಸಿ ಮತ್ತು ನಿಮ್ಮ ಕರ್ಮದ ಹಾದಿಯಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮುಂದೆ ಸಾಗಿ. ಸ್ನೇಹಿತರೆ, ನೀವು ನಮ್ಮ ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಇಲ್ಲಿ ತಿಳಿಸಲಾದ ಉಪಾಯಗಳನ್ನು ಸಂಪೂರ್ಣ ನಂಬಿಕೆ ಮತ್ತು ನಿಯಮಗಳೊಂದಿಗೆ ಮಾಡಿ. ಮತ್ತೊಂದು ಜ್ಞಾನವರ್ಧಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಕಮೆಂಟ್ನಲ್ಲಿ 1 ಬಾರಿ ಸಂಪೂರ್ಣ ಭಕ್ತಿ ಭಾವದಿಂದ ಜೈ ಶ್ರೀರಾಮ್, ಜೈ ಮಹಾಲಕ್ಷ್ಮಿ ಭೋಲೆನಾಥ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.